ನಾಳೆ ನಮ್ಮ ಬೃಹತ್ ಮತ್ತು ಕೈಗಾರಿಕಾ ರಾಜ್ಯ ಸಚಿವರಾದಂಥ ಎಂ.ಬಿ. ಪಾಟೀಲ್ರವರ ಒಂದು ಸಭೆಯನ್ನು ಕರೆದಿದ್ದಾರೆ. ಅದಕ್ಕೆ ಮಾನ್ಯ ಉಕ್ಕು ಮತ್ತು ಕೈಗಾರಿಕೆ ಕೇಂದ್ರ ಸಚಿವರಾದ ನಮ್ಮ MP ಅವರಾದ ಕುಮಾರಸ್ವಾಮಿ ಅವರಿಗೆ ಆಹ್ವಾನ ಮಾಡಿದ್ದಾರೆ. ನನಗೂ ಕರೆದಿದ್ದಾರೆ, ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಿಗೂ ಕರೆದಿದ್ದಾರೆ. ನಾಳೆ 11 ಗಂಟೆಗೆ ಕೈಗಾರಿಕೆ ಸ್ಥಾಪನೆಗೆ ಅನುಕೂಲ ಆಗೋಕ್ಕೆ ರಾಜ್ಯ ಸರ್ಕಾರ ಬೆಂಬಲ ಕೊಡ್ತಾ ಇಲ್ಲ ಅನ್ನೋದು ಅವರು ಅವಾಗ ನಮ್ಮ ಮಾನ್ಯ ಮಂತ್ರಿಗಳು ಕುಮಾರಣ್ಣವರು ಹೇಳ್ತಾಯಿದ್ರು. ಅದಕ್ಕೆ ಫುಲ್ ಸ್ಟಾಪ್ ಇಡಬೇಕು. ರಾಜ್ಯ ಸರ್ಕಾರ ಎಲ್ಲ ರೀತಿಯ ಬೆಂಬಲ ಕೊಡೋದಕ್ಕೆ ನಾವು ರೆಡಿ ಇದ್ದೀವಿ. ಅದರ ಪೂರ್ವಭಾವಿಯಾಗಿ ನಾಳೆ ವಿಧಾನಸೌಧದಲ್ಲಿ 3ನೇ ಮಹಡಿಯ ಕಾನ್ಫರೆನ್ಸ್ ಹಾಲಲ್ಲಿ ಸಭೆ ಕರೆದಿದ್ದಾರೆ. ಆ ಸಭೆಯಲ್ಲಿ ವಿಸ್ತೃತವಾಗಿ ಎಲ್ಲವೂ ಚರ್ಚೆ ಆಗ್ತದೆ. ಅವರ ಕೈಗಾರಿಕೆಗೆ ಈಗ ಆಲ್ರೆಡಿ ನಾನು ಜಾಗ ತೋರಿಸಿದ್ದೀನಿ ಬಸರಾಳಲ್ಲಿ. ಅವರ ಟೆಕ್ನಿಕಲ್ ಅವರು ಏನು ರಿಪೋರ್ಟ್ ಕೊಡ್ತಾರೆ ಅದ್ರ ಮೇಲೆ ಆ ಜಾಗ ಆಯ್ಕೆ ಆಗುತ್ತೆ. ಅಂದರೆ KEDBಯಿಂದ ಅಭಿವೃದ್ಧಿ ಮಾಡೋದಕ್ಕೆ ನಮ್ಮ ಸರ್ಕಾರ ರೆಡಿ ಇದೆ. ಅದಕ್ಕೆ ಪೂರ್ವಭಾವಿಯಾಗಿ ನಾಳೆ ಸಭೆ ಮಾಡ್ತೀವಿ. ಎಲ್ಲರಿಗೂ ಸಚಿವರಾಗಬೇಕು ಅನ್ನೋ ಆಸೆ ಇದೆ. ಅದರಲ್ಲೂ ಭಾಳಷ್ಟು ಸೀನಿಯರ್ಗಳು 3 ಸರಿ 4 ಸರಿ 5 ಸರಿ ಗೆದ್ದಿರೋರು ನಮಗೂ ಮಂತ್ರಿಗಿರಿ ಕೊಡಿ ಅಂತೇಳಿ ಇವತ್ತು ಡೆಲ್ಲಿಗೆ ಹೋಗ್ತಾ ಇದ್ದಾರೆ ಅಂತ ನಮ್ಮ ಮಾಧ್ಯಮಗಳಲ್ಲಿ ನೋಡಿದ್ದೀನಿ. ಅವ್ರಿಗೂ ಒಳ್ಳೆಯದಾಗಲಿ, ಎಲ್ರಿಗೂ ಸಿಗಲಿ, ಮಂತ್ರಿಗಿರಿ ಸಿಕ್ಕಿ ಅವರು ಕೂಡ ರಾಜ್ಯದ ಸೇವೆ ಮಾಡಲಿ ಅಂತೇಳಿ ನಾನು ಬಯಸ್ತೀನಿ. ಈ ಶಫಲ್ ಆಗಲಿ ಅಂತ ಆಗ್ರಹ ಮಾಡ್ತಾರೆ. ಅದಕ್ಕೆಲ್ಲ ಕೇಂದ್ರ ಹೈಕಮಾಂಡ್ಗೆ ಬಿಟ್ಟಿದ್ದು, ಮುಖ್ಯಮಂತ್ರಿಗಳಿಗೆ ಬಿಟ್ಟಿದ್ದು. ಆದಾಗ ನಾನು ಆಗಬೇಕು ಅಂತೇಳಿ ಒಂದು 20 ಜನ ಹೋಗ್ತಾ ಇದ್ದಾರೆ ಅಂತ TV ಗಳಲ್ಲಿ ನೋಡಿದ್ದೀನಿ. ಅವ್ರಿಗೆ ಒಳ್ಳೇದಾಗಲಿ, ಸಿಗಲಿ ಎಲ್ಲರಿಗೂ. ಅಲ್ಲ, ಅದರಲ್ಲಿ ನಿಲುವಲ್ಲಿ ಏನು ಬದಲಾವಣೆ ಇಲ್ಲ. ಮೊನ್ನೆ ನಾವು ಕೂಡ 38 ಜನ ಪತ್ರ ಕೊಟ್ಟಿದ್ದೀವಿ. 5 ಜನ ಹೊಸಬರಿಗೆ ಯಾರಿಗಾದರೂ ಆಗಲಿ, ನನಗೆ ಬೇಡ ಅಂತ ಹೇಳಿದ್ದೀನಿ ಅವತ್ತೇ, ಯಾರಿಗಾದರೂ ಆಗಲಿ ಮಂತ್ರಿ ಕೊಡಲಿ ಹೊಸಬರಿಗೆ ಅಂತ. ಅದರ ಆ ನಿಲುವಿನಲ್ಲಿ ಏನು ಬದಲಾವಣೆ ಇಲ್ಲ. ನಾವು ಕೂಡ ಎಲ್ಲ ಚರ್ಚೆ ಮಾಡಿ ಮುಂದೆ ಏನು ಮಾಡಬೇಕು, ಯಾರನ್ನ ಈಗ ಆಲ್ರೆಡಿ ಒಂದು ಸರಿ ರಾಜ್ಯಾಧ್ಯಕ್ಷರು ಮೀಟ್ ಆಗಿದ್ದೀವಿ. ಸೆಷನ್ ಟೈಮಲ್ಲಿ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡೋದಿತ್ತು, ಅವತ್ತು ಆಗಲಿಲ್ಲ. ಈಗ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡ್ತೀವಿ ನಾವೆಲ್ಲ ಸೇರಿ. ಆಮೇಲೆ ನೋಡೋಣ ಇನ್ನೇನೇನು ಮಾಡ್ಬೋದು ಅಂತ. ಕೆಲವ್ರನ್ನ ಬದಲಾವಣೆ ಮಾಡಿ ಹೊಸಬರು ಕೊಡೋದು ಒಳ್ಳೆಯದು. ಕೆಲವ್ರು ಕೈಗೆ ಸಿಗಲ್ಲ, ಕೆಲಸಗಳಾಗಲ್ಲ ಅಂತ ಎಲ್ಲರೂ ಅಂತ ಹೇಳಲ್ಲ. ಎಲ್ಲರೂ ಕೆಲವ್ರು ಪ್ರಾಮಾಣಿಕವಾಗಿ ಕೆಲಸ ಮಾಡಿಕೊಡ್ತಾರೆ. ಕೆಲವರು ಫೋನಿಗೂ ಸಿಗಲ್ಲ, ಅವ್ರೇನು ದೇವಲೋಕದಿಂದ ಬಂದಿರೋರ ಥರ ಆಗಲ್ಲ. ಕೆಲವರು ಬದಲಾವಣೆ ಮಾಡಿ ಹೊಸಬರು ಕೊಡೋದು ಒಳ್ಳೆಯದು, ಅದರಲ್ಲೇನೇನು ಮಾತಿಲ್ಲ. ಬಟ್ ಅದೆಲ್ಲ ಮಿಕ್ಕಿದ್ದು ಮುಖ್ಯಮಂತ್ರಿಗಳಿಗೆ ಮತ್ತು ಹೈಕಮಾಂಡಿಗೆ ಬಿಟ್ಟು ವಿಚಾರ. ಅವರು ಸೀನಿಯರ್ ಇದ್ದಾರಲ್ವ, ಬಾಬಣ್ಣನೂ ನರೇಂದ್ರಣ್ಣನೂ. ನಮ್ಮ ಜಿಲ್ಲೆಗೆ ಇನ್ನೊಂದು ಸಚಿವ ಈಗ ಚಲುವರಾಯಸ್ವಾಮಿಯವರು ಒಳ್ಳೆ ಕೆಲಸ ಮಾಡ್ತಾಯಿದ್ದಾರೆ. ಅವರಿಬ್ಬರಲ್ಲಿ ಒಬ್ರಿಗೆ ಇನ್ನೊಂದು ಇಲ್ಲ, ಇಬ್ರಿಗೂ ಸಿಕ್ಕಿದ್ರು ಇನ್ನೂ ಖುಷಿ, ಬಂಪರು. ಇಲ್ಲ, ಇಬ್ಬರಲ್ಲಿ ಒಬ್ಬರು ಸಿಕ್ಕಿದ್ರು ಚೆನ್ನಾಗಾಗಲಿ. ಬಾಬಣ್ಣನೂ ಒಳ್ಳೆ ಕೆಲಸಗಾರರು. ಅವರು ಈಗ ಚೆಸ್ಕಾಮಲ್ಲಿ ಒಳ್ಳೆ ಕೆಲಸ ಮಾಡಿದ್ದಾರೆ. ನಮಗೆಲ್ಲ ಲೈಟ್ ಕಂಬಗಳು, TCಗಳೆಲ್ಲ ಕೊಟ್ಟಿದ್ದಾರೆ. ಅವ್ರಿಗಾದರೂ ಓಕೆ. ಇಲ್ಲ, ದಲಿತ ಕೋಟದಲ್ಲಿ ನರೇಂದ್ರ ಸ್ವಾಮಿ ಅವ್ರಿಗಾದರೆ ಇನ್ನೊಂದು ಮಂತ್ರಿಗಿರಿ ಸಿಕ್ಕರೆ ಭಾಳ ಖುಷಿ. 38 ಜನರ ನಮ್ಮ ಬೇಡಿಕೆಯಲ್ಲಿ ಯಾವುದೇ ಬದಲಾವಣೆ ಇಲ್ಲ. ನಾವು 38 ಜನ ಒಗ್ಗಟ್ಟಾಗಿದ್ದೀವಿ. ಹೊಸಬರಿಗೆ ಮಂತ್ರಿಗಿರಿ 5 ಜನಕ್ಕೆ ಕೊಡಿ ಅಂತ ಕೇಳಿದ್ದೀವಿ. ಈಗಲೂ ಕೇಳ್ತೀವಿ, ನಾಳೆನೂ ಕೇಳ್ತೀವಿ. ಕೇಳೋದ್ರಲ್ಲೇನು ತಪ್ಪಿಲ್ಲ, ಕೇಳ್ತೀವಿ. ಅದು ನೋಡೋಣ. ಅದೆಲ್ಲ ನಾವು 38 ಜನಕ್ಕೂ ಚರ್ಚೆ ಮಾಡ್ತೀವಿ. ನಾವು ಸುಮ್ಮನೆ ಏಕಾಏಕಿ ಘೋಷಣೆ ಮಾಡೋಕ್ಕಾಗಲ್ಲ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.